SDFD ಎಕ್ಸಾಮಿನೇಷನ್ದು ಲಿಂಕ್ ಎಲ್ಲಿದೆ ಅಪ್ಲೈ ಮಾಡಲಿಕ್ಕೆ, ಓಕೆ, ಲಾಸ್ಟ್ ಡೇಟ್ ಏನು ಪ್ರತಿಯೊಂದು ಮಾಹಿತಿ ಡಿಸ್ಕಸ್ ಮಾಡೋಣಂತೆ. ಸಾಕಷ್ಟು ವಿದ್ಯಾರ್ಥಿಗಳು ಸರ್ ಲಿಂಕ್ ಕೊಡಿ ಸರ್ ನಮ್ಗೆ ಅಪ್ಲೈ ಮಾಡಬೇಕು ಅಂತ. ಸೊ ಲಿಂಕ್ ಬಂದಾಗ ಇಲ್ಲಿ ನಾಲ್ಕನೇ ಲಿಂಕು ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಫೋರ್ತ್ ಕಮಿಂಗ್ ಎಕ್ಸಾಮ್ಸ್ ಇನ್ KA 2025 ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು PDF ಓಪನ್ ಮಾಡಿದ್ರೆ ಇಲ್ಲಿ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಶೀಘ್ರದಲ್ಲಿ ಅಂತ ಕೊಟ್ಟಿದ್ದಾರೆ. ಬೇಕಾದ್ರೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಸರ್ಕಾರದ ನೇಮಕಾತಿ ಅಧಿಸೂಚನೆ ಹೊರಡಿಸಿ ಅನುಮತಿ ತಕ್ಷಣ ಒಂದು ಪ್ರಾಧಿಕಾರ ಅಧಿಸೂಚನೆ ಹೊರಡಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಹೇಳಿದೆ. ಮತ್ತೆ ಶೀಘ್ರವಾಗಿ ಪರೀಕ್ಷೆಗಳು ಕೂಡ ಕಂಡಕ್ಟ್ ಮಾಡಬೇಕಂತ ಹೇಳಿದ್ದಾರೆ. ಓಕೆ, ಸೊ ಇದ್ರ ನೆಕ್ಸ್ಟ್ ಲಿಂಕ್ ಯಾವುದು ಬಂದಿಲ್ಲ, ಬರೀ UGC CET ಅಂತ ಇದೆ. CET ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಅಡ್ಮಿಷನ್ ಅಲ್ಲ. ಓಕೆ, ಹಾಗಾಗಿ ನಿಮಗೆ ಲಿಂಕ್ ಇನ್ನೂ ಕೊಟ್ಟಿಲ್ಲ ಅಂತ ಕ್ಲಿಯರಾಗಿ ಕಾಣುತ್ತೆ. ಈವನ್ ಇಲ್ಲಿ ರಿಕ್ರೂಟ್ಮೆಂಟ್ ಸೆಕ್ಷನ್ ಕ್ಲಿಕ್ ಮಾಡಿದ್ರು ಕೂಡ 2024 ರೀಸೆಂಟಾಗಿ ಅಪ್ಡೇಟ್ ಆಗಿರೋದು ಇದೆ. ಆದರೆ 2025 ಯಾವುದೂ ಕೂಡ ಎಕ್ಸಾಮಿನೇಷನ್ದು ಅಪ್ಡೇಟ್ ಆಗಿಲ್ಲ. ಹಾಗಾಗಿ ಇಟ್ಸ್ ಕ್ಲಿಯರ್ಲಿ ಶೋಸ್ ದ್ಯಾಟ್ SDFD ಎಕ್ಸಾಮಿನೇಷನ್ ಲಿಂಕ್ ಇನ್ನೂ ಬಂದಿಲ್ಲ ಅಂತ. ಸೊ ಯಾರು ಕೂಡ ಭಯ ಪಡಬೇಡಿ. ಸೊ ನಿಧಾನವಾಗಿರಿ, ಆದಷ್ಟು ಬೇಗನೆ ನಿಮಗೆ ಎಕ್ಸಾಮಿನೇಷನ್ ಲಿಂಕ್ ಕೊಡ್ತಾರೆ. ಓಕೆ, ಇಲ್ಲೆಲ್ಲ ಕೂಡ PSI ರಿಕ್ರೂಟ್ಮೆಂಟ್ ಅಂತ ಇರುತ್ತೆ. ಓಕೆ, ಈ ಒಂದು ಪರ್ಟಿಕ್ಯುಲರ್ ವೆಬ್ಸೈಟಲ್ಲಿ ಎಲ್ಲ ಕೂಡ ಎಕ್ಸಾಮಿನೇಷನ್ದು ಯಾವ್ಯಾವ ಅಪ್ಕಮಿಂಗ್ ಇರ್ತದಲ್ಲ, ಸೊ ಎಲ್ಲ ಕೂಡ ಅವರು ಅಪ್ಡೇಟ್ ಮಾಡ್ತಾರೆ. ಬಟ್ ಇವಾಗ SDFD ಎಕ್ಸಾಮಿನೇಷನ್ದು ಅಪ್ಲೈ ಮಾಡಲಿಕ್ಕೆ ಲಿಂಕ್ ಇನ್ನೂ ಕೂಡ ಸರ್ಕಾರ ವತಿಯಿಂದ ಕೊಟ್ಟಿಲ್ಲ. ಸೊ ಯಾರು ಕೂಡ ಭಯ ಪಡಬೇಡಿ, ನಿಧಾನವಾಗಿ ಅಪ್ಲೈ ಮಾಡೋಣಂತೆ. ನಾನು ನಿಮಗೆ ಬಂದ ತಕ್ಷಣವೇ ನಮಗೆ ವಾಟ್ಸಪ್ ಗ್ರೂಪು ಮತ್ತು ಈ ಹೊಸ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕು, ಏನೇನು ಡಾಕ್ಯುಮೆಂಟ್ಸ್ ಅಂತ ಒಂಥರ ಡೆಮೋ ವಿಡಿಯೋ ಮಾಡಿ ನಿಮ್ಗೆ ಕೊಡ್ತೀನಿ. ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ. ಲೈಕ್ ಮಾಡಿ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ, ಕಾಲೇಜ್ ಗ್ರೂಪ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.